ಒಬ್ಬರು ಕೇಳಿದ್ರು, ನಮ್ಮ ಬಾಡಿ ಎಲ್ಲ ಬೆಳ್ಳಗೈತಿ, ಮುಖ ಅಷ್ಟ ಕಪ್ಪಗೈತಿ ಅಂತ ಹೇಳೋದು ಒಬ್ರು ಕಮೆಂಟ್ ಹಾಕಿದ್ರು. ಅವ್ರಿಗೂ ಸಹಿತ ಇದು ಯೂಸ್ ಆಗುತ್ತೆ. ಎಲ್ಲರೂ ಮುಖದ ಮೇಲೆ ಯಾವುದೇ ರೀತಿ ಕಪ್ಪು ಕಲೆಗಳಿರಲಿ, ಬಂಗು ಮತ್ತು ಟ್ಯಾನ್ ಆಗಿರಲಿ, ಡಾರ್ಕ್ ಸರ್ಕಲ್ ಇರಲಿ, ಎಲ್ಲದಕ್ಕೂ ಈ ಒಂದು ನೈಟ್ ಕ್ರೀಮು ಯೂಸ್ ಆಗುತ್ತಾ ಅಂತ ಹೇಳೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆಯ ನೈಟ್ ಕ್ರೀಮನ್ನು ತೊಗೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಅದನ್ನು ನಾನು ಒಂದು 8 ದಿನ ಆಯ್ತು ಯೂಸ್ ಮಾಡೋಕ್ಕಂತೂ. ಎಲ್ಲರದು ಒಂದೇ ಪ್ರಶ್ನೆ ನನಗೆ ಕಮೆಂಟ್ಸ್ ಎಷ್ಟು ಬಂದಾವು ಅಂತ ಅಂದ್ರೆ, ಬರೀ ಎಲ್ಲರೂ ನನ್ನ ಮುಖದ ಮೇಲೆ ಕಪ್ಪು ಕಲೆಗಳದಾವು, ಬಂಗ್ ಐತಿ, ಅಷ್ಟು ವರ್ಷ ಆಗೈತಿ, ಇಷ್ಟು ವರ್ಷ ಆಗೈತಿ, ಕಡಿಮೆ ಆಗಿಲ್ಲ, ಏನು ಮಾಡ್ಬೇಕಕ್ಕ ಅಂತ ಹೇಳಂದು ಎಲ್ಲರೂ ಅದನ್ನೇ ಕೇಳ್ತಾರೆ. ಮೊದಲಿಗಿಂದನೇ ಹೇಳ್ಕೊತ ಬಂದಿದ್ದೀನಿ. ಯಾವುದೇ ರೀತಿ ಈಗ ನಾನು ಹೋಮ್ ರೆಮಿಡಿಗಳನ್ನ ತೋರಿಸ್ತಿದ್ದೀನಿ, ಅವನ್ನ ಯೂಸ್ ಮಾಡ್ಕೊತ ಬರ್ರಿ, ಎಷ್ಟು ಚೆನ್ನಾಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಅಂತ ಹೇಳಂದು ಹೇಳಿದ್ರು ಮತ್ತೆ ಅದೇ ಕಮೆಂಟನ್ನು ಹಾಕ್ತಿರ್ತಾರೆ. ದಯವಿಟ್ಟು ನಾನು ಹೇಳಿರುವಂಥ ಒಂದಷ್ಟು ಪ್ರಾಡಕ್ಟ್ಸ್, ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನನ್ನು ಯೂಸ್ ಮಾಡಬೇಕಾಗತ್ತೆ. ಆಮೇಲೆ ನಾನು ಹೇಳುವಂಥ ಒಂದಷ್ಟು ಮೊಲೇಟಿ ಪೌಡ್ರನ್ನು ಫೇಸ್ ಪ್ಯಾಕ್ಗಳಾಗಲಿ, ಆಮೇಲೆ ಒಂದು ಲಾಸ್ಟ್ ವಿಡಿಯೋ ಒಳಗೆ ಒಂದು ತೋರಿಸಿದೆ ನಾನು, ಈ ಒಂದು ಪಿಟ್ಕರಿನ ಹಾಕಿ ಅಥವಾ ಪಟ್ಟಕ ಅದನ್ನ ಹಾಕಿ ನಾನು ಕಾಯಿ ಮತ್ತು ಮುಲೇಟಿ ಪೌಡ್ರಿಂದೆಲ್ಲ ಹಾಕಿ ಒಂದು ಪೌಡ್ರ್ ಮಾಡಿದ್ನಲ್ಲ ನಾನು. ಎಷ್ಟು ಚೆನ್ನಾಗೈತೆ ಫ್ರೆಂಡ್ಸ್ ಇದು ಪೌಡ್ರ್ ಮಾತ್ರ. ಇವು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ನಾನಿಲ್ಲಿ ಜಾಸ್ತಿ ಹೇಳಕ್ಕೆ ಹೋಗಂಗಿಲ್ಲ. ಯಾಕಂತ ಅಂದ್ರೆ ಮೊದಲಿಗೆಲ್ಲ ಆಯುರ್ವೇದಿಕ್ಕು, ನಮ್ಮ ಹಿರಿಯರೆಲ್ಲ ಆಯುರ್ವೇದಿಕ್ ಯೂಸ್ ಮಾಡ್ಕೊತಾನೆ ಬರ್ತಿದ್ರು. ಆದರೆ ಈಗ ಬಂದಿದ್ದಾವೆ ಇವೆಲ್ಲ ಕ್ರೀಮ್ಗಳು. ಅವಾಗೆಲ್ಲ ಕ್ರೀಮ್ ಎಲ್ಲಿದ್ದವು? ಇದೇ ಕ್ರೀಮ್ಗಳನ್ನ ಒಂದು ಆಯುರ್ವೇದಿಕ್ ಮನೆಮದ್ದುಗಳನ್ನ ಯೂಸ್ ಮಾಡ್ಕೊತಾನೆ ತಮ್ಮ ಸ್ಕಿನ್ನನ್ನು ತಾವೆಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಿದ್ರು. ಎಷ್ಟು ಟೈಮ್ ಸಿಗುತ್ತೆ, ಎಷ್ಟು ಟೈಮ್ ಆಗುತ್ತೆ, ನಮಗೋಸ್ಕರ ನಾವು ಒಂದಷ್ಟು ಟೈಮನ್ನು ಕೊಡಲೇಬೇಕಾಗತ್ತೆ. ಆಗಂಗಿಲ್ಲ ಮಾಡೋದು, ಹಾಕೋಕ್ಕಾಗಂಗಿಲ್ಲ ಅಂತ ಅಂತಿರಲ್ಲ. ಊಟ ಮಾಡೋದು ನಾವು ಬಿಡೋಂಗಿಲ್ಲ, ಯಾವಾಗಿದ್ರೂ ಪ್ರತಿದಿನ ನಾವು ಊಟ ಮಾಡೇ ಮಾಡ್ತೀವಿ. ನಮಗೇನು ಅದೇ ರೀತಿ ನಮ್ಮ ಸ್ಕಿನ್ನು ಸಹಿತ, ನಮ್ಮ ಸ್ಕಿನ್ನಿಗೆ ಏನೋ ಒಂದು ಡ್ಯಾಮೇಜ್ ಆಗೈತಿ, ಅದನ್ನು ನಾವು ರಿಪೇರ್ ಮಾಡ್ಕೊಳಕ್ಕೆ, ಅದನ್ನು ನಾವು ಸರಿ ಹೋಗಿಸ್ಕೊಳಕ್ಕೆ ನಾವೇನಾದರೂ ಅದಕ್ಕೆ ನಾವು ಮಾಡಲೇಬೇಕಲ್ಲ. ಒಂದು ಕ್ರೀಮ್ ಆದರೂ ಹಚ್ಚಬೇಕು ಅಥವಾ ಒಂದು ಹೋಮ್ ರೆಮಿಡಿಗಳನ್ನಾದರೂ ನಾವು ಮಾಡ್ತಿರ್ಬೇಕು. ನಾನು ಹೇಳುವಂಥ ಹೋಮ್ ರೆಮಿಡಿಗಳಲ್ಲಿ ಏನೈತಪ್ಪ ಅಂದರೆ, ಒಂದು ಅರ್ಧ ಗಂಟೆ ಅದಕ್ಕೊಂದು ಟೈಮ್ ಕೊಟ್ಟರೆ ಸಾಕು. ನೀವು ಬರ್ದಿ ಅರ್ಧ ಗಂಟೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಪೌಡ್ರ್ಗಳನ್ನ ಹೇಳ್ತಿದ್ದೀನಿ, ಮಿಕ್ಸ್ ಮಾಡಿ ಒಂದು ಡಬ್ಬದಾಗ ನಾವು ಹಾಕಿಟ್ಕೊಂಡ್ವಿ ಅಂತ ಅಂದರೆ, ನಮಗೆ ಬೇಕಂದಾಗ ಅದನ್ನು ಮಾಡೋದಕ್ಕೊಂದು ಅರ್ಧ ಗಂಟೆ ತೊಗೊಂಡ್ರು ಸಾಕು ನೀವು. ಆಮೇಲೆ ಅದನ್ನು ಅಪ್ಲೈ ಮಾಡೋದಕ್ಕೆ ಎಷ್ಟು ಗಂಟೆ ಬೇಕಪ್ಪ ನಿಮ್ಗೆ? ಬರೀ ಒಂದು 10 ನಿಮಿಷ ನಿಮ್ಗೆ ಅಪ್ಲೈ ಮಾಡೋದಕ್ಕೆ ಬೇಕು. ಅದನ್ನು ನೀವು ಮೊಸರು ಹಾಕ್ತಿರೋ, ಹಾಲು ಹಾಕ್ತಿರೋ ಅಥವಾ ಜೇನುತುಪ್ಪ ಹಾಕ್ತಿರೋ, ಏನು ಹಾಕ್ತಿರೋ, ಒಂದು ಬಟ್ಲಕ್ಕೆ ಇಟ್ಟಿರುವಂಥ ಪೌಡ್ರನ್ನ ಹಾಕ್ಕೊತೀರಿ. ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳಕ್ಕೆ, ಕಲಿಸೋದಕ್ಕೂ ಒಂದು 5 ನಿಮಿಷ ಆಗಂಗಿಲ್ಲ, ಹಚ್ಚೋದಕ್ಕೂ ಒಂದು 5 ನಿಮಿಷ ಆಗಂಗಿಲ್ಲ. ಭಾಳ ಅಂದರೆ ಒಂದು 10 ನಿಮಿಷ ಕಲಸಿ ಅದನ್ನ ಹಚ್ಕೊಂಡು ನಿಮ್ಮ ಕೆಲಸನ ನೀವು ಮಾಡ್ಬೋದು. ರಾತ್ರಿ ಹಚ್ಚಿದ್ರೆ ರಾತ್ರಿ ನೀವು ಏನು ಮಾಯ್ಶ್ಚರೈಸರ್ ಆಯ್ತು ಅಥವಾ ಒಂದು ಕುಂಕುಮಾದಿ ತೈಲ ಆಯ್ತು, ಇಲ್ಲ ಇವತ್ತು ನಾನು ಹೇಳ್ಕೊಡುವಂಥ ಒಂದು ನೈಟ್ ಕ್ರೀಮನ್ನು ಟ್ರೈ ಮಾಡಿರಿ. ಎಷ್ಟು ಚೆನ್ನಾಗೈತೆ ಅಂತ ಅಂದ್ರೆ ಅದನ್ನು ನೀವು ಟ್ರೈ ಮಾಡಿದಾಗಲೇ ಅದು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅದಕ್ಕೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸನ್ನು, ಬಹಳನೇ ಒಂದು ಪವರ್ಫುಲ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನಾನು ಈ ಒಂದು ನೈಟ್ ಕ್ರೀಮನ್ನು ರೆಡಿ ಮಾಡಿದ್ದೀನಿ. ನಾನು ಅದನ್ನ ಟ್ರೈ ಮಾಡ್ತಿದ್ದೀನಿ. ಬಹಳ ಯಾರು ಈ ಒಂದು ಫೇಸ್ ಪ್ಯಾಕ್ಗಳನ್ನ ಹಾಕ್ತಿದ್ದೀರೋ ಅದ್ರ ಜೊತೆಗೆ ಇದನ್ನು ನೀವು ನೈಟ್ ಕ್ರೀಮಾಗಿ ಟ್ರೈ ಮಾಡಿದ್ರೆ ಭಾಳನೇ ಚೆನ್ನಾಗಿರ್ತೈತಿ. ಮತ್ತು ನಾವು ಕುಂಕುಮಾದಿ ತೈಲ ತಂದೀವಿ, ಅದನ್ನೇನು ಮಾಡಬೇಕು ಅಂತ ಅನ್ನಕ್ಕೆ ಹೋಗ್ಬೇಡ್ರಿ. ಕುಂಕುಮಾದಿ ತೈಲನ ನೀವು ಮಧ್ಯಕ್ಕೆ ಅದನ್ನು ನೀವು ಯೂಸ್ ಮಾಡ್ಬೋದು. ಈ ಒಂದು ಕ್ರೀಮನ್ನು, ನೈಟ್ ಕ್ರೀಮ್ ಹೇಳ್ತಿದ್ದೀನಲ್ಲ, ಇದನ್ನು ನೀವು ಟ್ರೈ ಮಾಡಿರಿ. ಯಾವುದು ನಿಮಗೆ ಚೆನ್ನಾಗಿ ಅನಿಸುತ್ತೋ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊತ ಹೋಗ್ರಿ ಅಂತ ಹೇಳಂದ್ರೆ ನಾನು ಹೇಳ್ತೀನಿ. ನಾನು ಅದನ್ನೇ ಮತ್ತೆ ಹೇಳಬೇಕು ಅಂತ ಅಂದ್ರೆ, ನಮಗೇನಾದರೂ ಒಂದು ಹಶು ಆಯ್ತು ಅಂದ್ರೆ ಊಟ ಮಾಡ್ತೀವಿ. ಅದೇ ರೀತಿ ನಮ್ಮ ಸ್ಕಿನ್ನು ಒಂದು ರೀತಿ ಬಾಯಿ ಇದ್ದಂಗೆ, ಅದಕ್ಕೂ ನಾವು ಬೇಕಂದ್ರೆ ಒಂದು ಸ್ವಲ್ಪ ಆಹಾರ ಹಾಕ್ತಾ ಇರ್ಬೇಕಾಗತ್ತೆ. ನಾವು ಬರೀ ನಮ್ಮ ಹೊಟ್ಟೆಗೆ ಆಹಾರ ಹಾಕೋದಲ್ಲ, ನಮ್ಮ ಸ್ಕಿನ್ನಿಗೂ ಸಹಿತ ನಾವು ಏನಾದರೂ ನಮ್ಮ ಬಂಗಾಗಿದ್ರೆ, ಕಪ್ಪು ಕಲೆಗಳಾಗಿದ್ರೆ, ಆಮೇಲೆ ಡಾರ್ಕ್ ಸರ್ಕಲ್ ಇದ್ರೆ ಮೇಂಟೈನ್ ಮಾಡೋಕ್ಕೂ ನಾವು ಒಂದು ಕ್ರೀಮ್ಗಳನ್ನಾತು, ಒಂದು ಈ ರೀತಿಯಾಗಿ ಹೋಮ್ ರೆಮಿಡಿಗಳನ್ನಾತು ನಾವು ಟ್ರೈ ಮಾಡ್ತಾ ಬಂದ್ರೆ ನಮ್ಮ ಸ್ಕಿನ್ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ನನಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಅಂದರೆ, ಕೂದಲು ಚೆನ್ನಾಗಿರ್ಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದಾಗ ಮಾತ್ರ ನಾವು ಕಾನ್ಫಿಡೆಂಟಾಗಿ ಇರೋಕ್ಕೆ ಸಾಧ್ಯತೆ ಐತಿ. ಅದಕ್ಕೋಸ್ಕರ ಭಾಳ ಟೈಮು ಬೇಡ, ನೀವು ಒಂದು ಅರ್ಧ ಟೈಮು ನಿಮಗೋಸ್ಕರ ಕೊಡ್ರಿ ಅಂತ ಹೇಳಂದು ನಾನಿಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂತ ಅಂದ್ರೆ ನಮ್ಗೆ ಮಾಡೋಕ್ಕಾಗಂಗಿಲ್ಲ, ನಮಗೆ ಅದು ಹೆಂಗೆ ಅದನ್ನು ರೆಡಿ ಮಾಡಿ ಇಟ್ಕೊಳಕ್ಕಾಗಂಗಿಲ್ಲ. ಈ ರೀತಿ ಎಲ್ಲ ಹೇಳ್ತಿರಲ್ಲ, ಕೇರ್ಗೋಸ್ಕರ ನಾವು ಒಂದು ಅರ್ಧ ಗಂಟೆನ ಎತ್ತಿಟ್ಕೊಂಡ್ರೆ ನಮ್ಮ ಸ್ಕಿನ್ ಕೇರನ್ನು ನಾವು ಮಾಡ್ಕೋಬೋದು. ಪೌಡ್ರನ್ನ ಪೌಡ್ರನ್ನ ರೆಡಿ ಮಾಡಿ ಇಟ್ಕೋರಿ. ಇದೊಂದು ವಿಡಿಯೋ ಹಾಕಿದ್ದೀನಿ ನಾನು, ಈ ವಿಡಿಯೋ ನೋಡ್ರಿ ನೀವು. ಇದನ್ನು ನೀವು ಬರೀ ಬಂಗಿಗೋಸ್ಕರನೂ ಯೂಸ್ ಮಾಡ್ಬೋದು. ಇಲ್ಲ ನಮ್ಮ ಸ್ಕಿನ್ ಬರೀ ಲೈಟ್ ಆಗೈತಿ, ಬರೀ ನಮಗೆ ಲೈಟ್ನಿಂಗ್ ಎಫೆಕ್ಟ್ ಬೇಕು, ನಮಗೆ ಬೇರೆ ಯಾವುದೇ ರೀತಿ ಇದು ಇಲ್ಲ, ಅನ್ಯವನ್ ಸ್ಕಿನ್ ಟೋನ್ ಐತಿ, ಬಂಗಿಲ್ಲ, ನಮಗೆ ಅಲ್ಲಲ್ಲಿ ಒಂದು ಸ್ವಲ್ಪ ಕಪ್ಪಾಗೈತಿ, ಟ್ಯಾನ್ ಆಗೈತಿ, ಈ ರೀತಿ ಆದರೆ ಅದಕ್ಕೂ ಏನು ಮಾಡಬೇಕು ಅಂತ ನಾನು ಹೇಳಿದ್ದೀನಿ.
ಹಂಗೆ ಬಂಗಿಗೋಸ್ಕರ ಬರೀ ಇದನ್ನಷ್ಟೇ ಯೂಸ್ ಮಾಡಿರಿ ಅಂತಾನು ನಾನು ಹೇಳಿದ್ದೀನಿ. ಈ ರೀತಿ ಒಂದು ಸ್ವಲ್ಪ ಈಗ ಅಂದರೆ ನಾನು ಡಬ್ಬದ ತುಂಬಿಟ್ಕೊಂಡಿದ್ದೀನಿ, ನಾನು ಬೇಕಂದಾಗ ಪಟ್ ಅಂತ ಹೇಳಂದು ಒಂದು ಬಟ್ಲಿಗೆ ಅದನ್ನ ಹಾಕ್ಕೊತೀನಿ. ಬಟ್ಲಿಗೆ ಹಾಕೋ ಅವಶ್ಯಕತೆಯೂ ಇಲ್ಲ, ನೀವು ಬರೀ ಕೈಗೆ ಒಂದು ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಹಾಲಾತು ಮೊಸರಾತು ಅಥವಾ ಜೇನುತುಪ್ಪ ನೀವು ಅದನ್ನ ಹಾಕಿ ಕಲಿಸ್ಕೊಂಡು ನಿಮ್ಮ ಸ್ಕಿನ್ನಿಗೆ ಹಚ್ಕೊಂಡ್ರೆ ಮುಗಿದೋತು. ಅದು ಒಣಗೋ ಮಟ ನಮ್ಗೆ ಕೆಲಸ ಆಗ್ತಾವೆ, ಆಮೇಲೆ ನಾವು ನಮ್ಮ ಕೆಲಸನ ಮಾಡ್ಬೋದು. ಯಾಕೆ ಇಷ್ಟಿಲ್ಲ ನಾನು ಹೇಳ್ತೀನಿ ಅಂತ ಅಂದ್ರೆ, ಎಲ್ಲರೂ ಕಮೆಂಟ್ಸ್ ಬೇಕಿದ್ರೆ ನೋಡ್ರಿ ನೀವು. ಅವ್ರಿಗೆ ನಾನು ಮತ್ತೆ ಅದರಲ್ಲಿ ಇಷ್ಟು ಶುದ್ಧ ಕಮೆಂಟ್ಸ್ ಹಾಕಿದಾರಲ್ಲ, ಅದಕ್ಕೆ ನಾನು ಕಮೆಂಟಿಗೆ ಉತ್ತರ ಕೊಟ್ಕೊತ ಕುಂದ್ರಕ್ಕಾಗಂಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಇವತ್ತು ವಿಡಿಯೋದೊಳಗನೆ ಹೇಳಿದ್ರಾತು ಅಂತ ನಾನು ಹೇಳ್ತಿದ್ದೀನಿ. ದಯವಿಟ್ಟು ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡಿರಿ, ಒಂದು ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೋರಿ ಅಂತ ಹೇಳಂದು ನಾನಿಲ್ಲಿ ಹೇಳ್ತೀನಿ. ಭಾಳ ಆತು ಮಾತು ಅನ್ಕೊತೀನಿ. ಬರ್ರಿ ಈಗ ಇದಕ್ಕೆ ನಾನೀಗೊಂದು ಇವತ್ತೊಂದು ನೈಟ್ ಕ್ರೀಮ್ ಮಾಡಿದ್ದೀನಲ್ಲ, ಈ ನೈಟ್ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಬಹಳನೇ ಚೆನ್ನಾಗಿ ಕಾಣಿಸ್ತು ನೈಟ್ ಕ್ರೀಮ್ ಮಾತ್ರ. ನೋಡ್ರಿ, ಈ ನೈಟ್ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ಬಹಳನೇ ಚೆನ್ನಾಗಿರುವಂಥ ಒಂದು ಎಫೆಕ್ಟಿವ್ ಆಗಿರುವಂಥ ಒಂದು ಕ್ರೀಮ್ ಇದಾಗಿರ್ತೈತಿ. ಇದನ್ನು ಯಾವ ರೀತಿ ನಾನು ಮಾಡಿದೆ ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ನೋಡ್ರಿ, ನಾನು ಒಂದು ಬಟ್ಲಿಗೆ ಇಲ್ಲಿ 2 ಸ್ಪೂನಷ್ಟು ಅಲೋವೆರಾ ಜೆಲ್ ಅಂತ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಯಾವುದು ಅಲೋವೆರಾ ಜೆಲ್ ಐತೋ ಅದನ್ನು ನೀವು ಇಲ್ಲಿ ತೊಗೋಬೋದು. ನಾನಿಲ್ಲಿ ಸ್ಯಾಂಡಲ್ ಅಲೋವೆರಾ ಜೆಲ್ಲನ್ನು ತರಿಸ್ಕೊಂಡಿದ್ದೆ, ಅದನ್ನೇ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಟ್ರಾನ್ಸ್ಪರೆಂಟ್ ಯಾವುದಾಯ್ತು, ಪತಂಜಲಿ ಇರ್ಬೋದು, ಯಾವುದೇ ಅದು ಹಾಕ್ಬೇಕಾ ಇದು ಹಾಕ್ಬೇಕಾ ಅಂತ ಕೇಳೋಕೋಬಿಡ್ರಿ. ಯಾವುದೇ ಕಂಪ್ನಿದಿದ್ರು ಒಟ್ಟು ಒಳ್ಳೆಯ ಒಂದು ಅಲೋವೆರಾ ಜೆಲ್ಲನ್ನು ಹಾಕೋರಿ ಇಲ್ಲಿ. ಮತ್ತು ಯಾವುದೇ ರೀತಿ 1 ಸ್ಪೂನಷ್ಟುಗಳಲ್ಲಿ ಗ್ಲಿಸರಿನನ್ನು ಬಳಸಿರೋಸ್ಕರ ಅದಕ್ಕೋಸ್ಕರ ಮಾಯ್ಶ್ಚರ್ ಆಗಿ ಒಳ್ಳೆ ಸಹಾಯ ಮಾಡ್ತಂತೆ ಅಂದರೆ ಇದು ತಪ್ಪಾಗಂಗಿಲ್ಲ. 1 ಸ್ಪೂನಷ್ಟು ಇಲ್ಲಿ ಗ್ಲಿಸರಿನನ್ನು ತೊಗೊಂಡಿದ್ದೀನಿ ನಾನು. ಹಂಗೆ ವಿಟಮಿನ್ ಇ ಕ್ಯಾಪ್ಸೂಲ್ಸು, ಇದು ಎಷ್ಟೆಲ್ಲ ನಮ್ಮ ಸ್ಕಿನ್ನಿಗೆ ಬೆನಿಫಿಟ್ಸ್ ಐತಿ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿದ್ದೈತಿ. ನಮ್ಮ ಸ್ಕಿನ್ನಿಗಾತು ನಮ್ಮ ಕೂದಲಿಗಾತು ಈ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ಸು ಒಳ್ಳೆ ಒಂದು ನಮ್ಮ ಪವರ್ಫುಲ್ಲಾಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇದ್ರೊಳಗೆ ಅಂತ ಹೇಳೋದಂದ್ರೆ ತಪ್ಪಾಗಂಗಿಲ್ಲ. ನಮ್ಮ ಸ್ಕಿನ್ ಟೆಕ್ಚರನ್ನು ಚೆನ್ನಾಗಿಡೋದಕ್ಕೆ ಇದು ಬಹಳ ನಮ್ಗೆ ಸಹಾಯ ಮಾಡ್ತೈತಿ ವಿಟಮಿನ್ ಇ ಕ್ಯಾಪ್ಸೂಲ್ಸು. ಹಂಗೆ ನಾನಿಲ್ಲಿ 1 ಸ್ಪೂನಷ್ಟು ರೋಸ್ ವಾಟರ್ ತೊಗೊಂಡಿದ್ದೀನಿ. ಇಲ್ಲೈತೆ ನೋಡ್ರಿ, ಇದು ನಾನೊಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿರೋದು. ಇದನ್ನು ನಾನು ಇದು ಏನಪ್ಪ ಅಂತ ಅಂದ್ರೆ, ಇದು ರೋಸ್ ಹಿಪ್ ಆಯಿಲ್ ಅಂತ ಹೇಳೋದು. ಇದನ್ನು 2ರಿಂದ 3 ಡ್ರಾಪನ್ನು ನಾನಿಲ್ಲಿ ಹಾಕಿದ್ದೀನಿ. 3 ಡ್ರಾಪ್ ಆದ್ರೆ ಸಾಕು ಫ್ರೆಂಡ್ಸ್. ಇದೇ ನಮಗೆ ಎಫೆಕ್ಟಿವ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತ ಹೇಳೋದು ನಾನಿಲ್ಲಿ ಹೇಳಿರೋದು. ಈ ಒಂದು ರೋಸ್ ಹಿಪ್ ಆಯಿಲನ್ನು ಯಾವುದಕ್ಕಾಗಿ ನಾವು ಬಳಸೋವಂತೀವಿ ಇಲ್ಲಿ ಅಂತ ಅಂದರೆ, ನಮ್ಮ ಇದರೊಳಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಭಾಳ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ನೆರಿಗೆಗಳನ್ನು ಬರೋದನ್ನು ತಡೆಗಟ್ಟೋದಕ್ಕೆ, ಈ ತುಟಿ ಪಕ್ಕ, ಆಮೇಲೆ ಕಣ್ಣು ಪಕ್ಕ, ಆಮೇಲೆ ಹಣೆ ಮೇಲೆ ಎಲ್ಲ ನೆರಿಗೆಗಳು ಬರ್ತಿರ್ತಾವಲ್ಲ, ಅದನ್ನೆಲ್ಲ ತಡೆಯೋದಕ್ಕೆ ಇದು ಸಹಾಯ ಮಾಡ್ತೈತಿ. ಇದಷ್ಟೇ ಅಲ್ಲ ಫ್ರೆಂಡ್ಸ್, ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳು, ಬಂಗು, ಆಮೇಲೆ ಡಾರ್ಕ್ ಸರ್ಕಲ್ಲು ಏನಾಯ್ತೋ ಎಲ್ಲದಕ್ಕೂ ಈ ಒಂದು ಒಳ್ಳೆಯ ಒಂದು ಮನೆ ಮದ್ದು ಅಥವಾ ಒಂದು ಹೋಮ್ ರೆಮಿಡಿ, ಒಂದು ನೈಟ್ ಕ್ರೀಮ್ ಅಂತ ಹೇಳೋದು ಇದನ್ನು ನಾವು ಇಲ್ಲಿ ಹೇಳ್ಬೋದು. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡಾಗ ಇಲ್ಲೊಂದು ನೋಡಲಿ ಕ್ರೀಮ್ ಟೆಕ್ಚರ್ ನಮಗೆ ಬರ್ತೈತಿ. ಪೂರ್ತಿಯಾಗಿ ಒಂದು ಕ್ರೀಮ್ ಇಲ್ಲೇ ನಮಗೆ ರೆಡಿ ಆಗೈತಿ. ಇದನ್ನು ನೀವು ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ 1 ತಿಂಗಳವರೆಗೂ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಬೋದು. ಯಾವುದೇ ರೀತಿ ತಿಂಗಳ ಮೇಲೆ ಬರೋ ರೀತಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಫ್ರೆಶ್ ಆಗಿ ಮಾಡ್ಕೊಂಡಷ್ಟು ನಮಗೆ ಒಂದು ಒಳ್ಳೆಯ ಒಂದು ಇದು ರಿಸಲ್ಟಿಗೂ ಕೊಡ್ತಿರ್ತಾವೆ. ಹಾಗಾಗಿ 1 ತಿಂಗಳು ಆಗುವಷ್ಟು ನಾನು ಇದನ್ನ ಒಂದು ಕ್ರೀಮನ್ನು ರೆಡಿ ಮಾಡಿಟ್ಟುಕೊಂಡು ಪ್ರತಿದಿನ ರಾತ್ರಿ ನೀವು ಮಲಗೋಕ್ಕೂ ಮುಂಚೆ ಈ ಒಂದು ಕ್ರೀಮನ್ನು ಹಚ್ಚಿ ಮಲಗ್ರಿ. ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರ್ತೈತೆ ಅಂತ ಹೇಳೋದು ನೀವು ಬೆಳಗ್ಗೆ ಎದ್ದು ನೀವು ಕ್ರೀಮನ್ನು ಬಳಸ್ತಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ದುಡ್ಡು ಕೊಟ್ಟು ನೈಟ್ ಕ್ರೀಮ್ಗಳನ್ನ ತರೋದ್ರ ಬದಲಾಗಿ ಈ ರೀತಿಯಾಗಿರುವಂಥ ಒಂದು ಕಡಿಮೆ ಒಂದು ದುಡ್ಡಲ್ಲಿ ನಾವು ತೊಗೊಂಡು ಬಂದು ಈ ರೀತಿ ಕ್ರೀಮ್ಗಳನ್ನ ರೆಡಿ ಮಾಡಿಟ್ಟುಕೊಂಡು ಮನೆಯಲ್ಲೇ ಮಾಡಿದ್ದೀವಿ ಅನ್ನೋ ಖುಷಿ ಹೊಂದಿರುತ್ತೆ. ಆಮೇಲೆ ನಮ್ಮ ಕೈಯಾರೆ ನಾವು ಮಾಡಿರ್ತೀವಿ, ನಮ್ಮ ಸ್ಕಿನ್ನನ್ನು ಕಾಪಾಡ್ಕೊಳೋದಕ್ಕೆ ನಮ್ಮ ಕೈಯಾರೆ ನಾವು ಮಾಡಿರ್ತೀವಿ. ಅದಕ್ಕೋಸ್ಕರ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಂದು ಒಂದು ಕಡಿಮೆ ಸಮಯದಲ್ಲಿ ಒಂದು ಬಹಳನೇ ಈಸಿಯಾಗಿರುವಂಥ ತಿಂಗಳ ಮಟ್ಟ ಬರುವಂಥ ಒಂದು ನೈಟ್ ಕ್ರೀಮನ್ನು ನಾವು ರೆಡಿ ಮಾಡ್ಕೊಂಡ್ವಿ. ಇಲ್ಲಿ ನೋಡ್ರಿ, ಇದು ರೋಸ್ ಹಿಪ್ ಆಯಿಲ್ ಅಂತ ಹೇಳೋದು. ಇದೇನು ಭಾಳ ರೇಟ್ ಇಲ್ಲ. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ತರಿಸ್ಕೊಂಡು ಯೂಸ್ ಮಾಡ್ತೀನಿ ಅನ್ನೋದಾದ್ರೆ ಇದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಇದನ್ನ ತರಿಸ್ಕೊಂಡು ಈ ರೀತಿಯಾಗಿರುವಂಥ ಒಂದು ಕ್ರೀಮನ್ನು ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ. ನಮ್ಮ ಸ್ಕಿನ್ನಿಗೆ ನಮಗೆ ಎಷ್ಟೆಲ್ಲ ಇದೊಂದು ಆಯಿಲು ಬೆನಿಫಿಟ್ಸ್ ಕೊಡ್ತೈತಿ ಅಂತ ಅಂದ್ರೆ, ನಮ್ಮ ಮುಖದ ಮೇಲಿಂದ ಎಲ್ಲರೂ ಕೇಳ್ತಿದ್ರಿ. ಒಬ್ಬೊಬ್ಬರು ಕೇಳಿದ್ರು, ನಮ್ಮ ಬಾಡಿ ಎಲ್ಲ ಬೆಳ್ಳಗೈತಿ, ಮುಖ ಅಷ್ಟೇ ಕಪ್ಪಗೈತಿ ಅಂತ ಹೇಳೋದು ಒಬ್ಬರು ಕಮೆಂಟ್ ಹಾಕಿದ್ರು. ಅವ್ರಿಗೂ ಸಹಿತ ಇದು ಯೂಸ್ ಆಗುತ್ತೆ. ಎಲ್ಲರೂ ಮುಖದ ಮೇಲೆ ಯಾವುದೇ ರೀತಿ ಕಪ್ಪು ಕಲೆಗಳಿರಲಿ, ಬಂಗು ಮತ್ತು
ಟ್ಯಾನ್ ಆಗಿರಲಿ, ಡಾರ್ಕ್ ಸರ್ಕಲ್ ಇರಲಿ, ಎಲ್ಲದಕ್ಕೂ ಈ ಒಂದು ನೈಟ್ ಕ್ರೀಮು ಯೂಸ್ ಆಗುತ್ತಾ ಅಂತ ಹೇಳ್ತೀನಿ. ಒಳ್ಳೆ ಒಂದು ನೈಟ್ ಕ್ರೀಮನ್ನು ನಿಮಗೋಸ್ಕರ ಇವತ್ತು ನಾನು ತೊಗೊಂಬಂದಿದ್ದೀನಿ ಅನ್ನೋ ಒಂದು ಸಮಾಧಾನ ನನಗಂತೂ ಐತಿ. ನಾನು ಯೂಸ್ ಮಾಡ್ತಾ ಇದ್ದೀನಿ, ನೀವು ರೆಡಿ ಮಾಡಿಕೊಂಡು ಯೂಸ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಮೆಂಟ್ ಬಾಕ್ಸಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ, ಕಮೆಂಟಿಗೆ ಉತ್ತರ ಕೊಡ್ತೀನಿ ನಾನು ಅಂತ ಹೇಳ್ತಾ ಮತ್ತೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.